ಸ್ನೇಹಿತರೆ, ನಾನು ದಿಲ್ಲಿಯ ಏರ್ಪೋರ್ಟಲ್ಲಿದ್ದೀನಿ. ದಿಲ್ಲಿಯ ಪ್ರವಾಸವನ್ನು ಮುಗಿಸ್ಕೊಂಡು ನಾನೀಗ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ಇನ್ನಾಗಿ ಒಳಗಡೆ ಬಂದಾಯಿತು. ಈಗ ನನ್ನ ಬ್ಯಾಗೇಜ್ ಏನಿದೆ ಅದಕ್ಕೆ ಬ್ಯಾಗೇಜನ್ನು ಚೆಕ್-ಇನ್ ಲಗೇಜಲ್ಲಿ ಹಾಕಿಬಿಟ್ಟು ಆಮೇಲೆ ನಾನು ಸೆಕ್ಯೂರಿಟಿ ಚೆಕ್ಗೆ ಹೋಗ್ತಾಯಿದ್ದೀನಿ. ಸೊ ಈಗ ಬ್ಯಾಗೇಜ್ ಡ್ರಾಪ್ ಮಾಡಿದೆ. ಈಗ ಸೆಕ್ಯೂರಿಟಿ ಚೆಕ್ಗೆ ಹೋಗ್ತಾಯಿದ್ದೀನಿ. ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಬಂದೆ. ಸುಮಾರು 9:30 ಆಗಿದೆ. ನನ್ನ ಫ್ಲೈಟ್ ಇರೋದು ಬೆಳಗ್ಗೆ 11:15. ಈಗ 9:30 ಹೊಟ್ಟೆ ಹಸಿತಾ ಇದೆ. ಹಾಗಾಗಿ ನನ್ನ ಪಕ್ಕದಲ್ಲೇ ಲಾಂಜ್ ನೋಡ್ತಾಯಿದ್ದೀರಾ. ಮೇಲ್ಗಡೆ ಲಾಂಜಲ್ಲಿ ಹೋಗ್ಬಿಟ್ಟು ನಮ್ಮ ಕಾರ್ಡ್ ಆ್ಯಕ್ಸೆಸ್ ಮಾಡಿಕೊಂಡು ನಾವು ಏನಾದರೂ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತಿದ್ದೀನಿ. ಅಲ್ಲಿ ಹೋದ್ಮೇಲೆ ಯಾವ ಥರ ಒಳಗಡೆ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಏನು ಟರ್ಮಿನಲ್ 2 ಏನಿದೆ ಡೆಲ್ಲಿನಲ್ಲಿರ್ತಕ್ಕಂಥದ್ದು, ಇಲ್ಲಿ ಒಂದೇ ಒಂದು ಲಾಂಜ್ ಇರ್ತಕ್ಕಂಥದ್ದು. ನನ್ನ ಹಿಂದ್ಗಡೆ ನೋಡ್ತಿದ್ದೀರಾ ಎನ್ಕಾಮ್ ಲಾಂಜ್ ಅಂತ ಹೇಳ್ಬಿಟ್ಟು. ಈ ಲಾಂಜ್ ಒಳಗಡೆ ಹೋಗಿ ಈ ಲಾಂಜ್ ಯಾವ ಥರ ಇದೆ ಮತ್ತು ಒಳಗಡೆ ಏನೇನು ಮೆನು ಸಿಗುತ್ತೆ ಅಂತಕ್ಕಂಥ ನೋಡ್ಕೊಂಬರೋಣ ಬನ್ನಿ. ನಾನು ಲಾಂಜ್ ಒಳಗೆ ಎಂಟ್ರಾದೆ. ಲಾಂಜಲ್ಲಿ ಏನೂ ಇಲ್ಲ ರೀ, ಬೆಂಗಳೂರೇ ಬೆಟ್ರ್ ಅನಿಸುತ್ತೆ. ಇಲ್ಲಿರ್ತಕ್ಕಂಥ ಲಾಂಜ್ ಏನಿದೆ ಅಷ್ಟೊಂದು ಮೆನುಗಳು ಇಲ್ಲ ಮತ್ತು ಚಿಕ್ಕ ಲಾಂಜು. ಆ್ಯಕ್ಚುಲಾಗಿ ಬೆಂಗಳೂರಲ್ಲಿ ಡೊಮೆಸ್ಟಿಕಲ್ಲಿ 3 ಲಾಂಜ್ ಇದೆ. ಆದರೆ ದುರಂತ ಅಂದರೆ ಇಲ್ಲಿ ನಮ್ಮ ನ್ಯೂ ಡೆಲ್ಲಿ ಅಂದರೆ ರಾಷ್ಟ್ರದ ರಾಜಧಾನಿಯಲ್ಲಿ ಟರ್ಮಿನಲ್ 2ನಲ್ಲಿ ಕೇವಲ ಒಂದೇ ಒಂದು ಲಾಂಜ್ ಇದೆ. ಸಿಕ್ಕಾಪಟ್ಟೆ ರಶ್ಶು, ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟು ಆಮೇಲೆ ನಾವು ಒಳಗಡೆ ಹೋಗಬೇಕಾಗತ್ತೆ. ಆದರೆ ಮೆನು ಕೂಡ ತುಂಬ ಲಿಮಿಟೆಡ್ ಮೆನು, ಅಷ್ಟೊಂದು ಮೆನು ಇಲ್ಲ. ನನ್ನ ಹಿಂದ್ಗಡೆ ಲಾಂಜ್ ನೋಡ್ತಿದ್ದೀರಾ, ಇದೇ ಲಾಂಜ್ ಇದೆ. ಆಮೇಲೆ ಇಲ್ಲೆಲ್ಲ ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ಇಲ್ಲಿ ಸೊ ಇಲ್ಲೆಲ್ಲ ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ಇಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ನಾವು ರಿಲ್ಯಾಕ್ಸ್ ಮಾಡ್ಬೋದು. ಲಾಂಜಲ್ಲಿ ಎಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಚೆ ಬಂದೆ. ಈಗ ನಂದು ಗೇಟ್ ನಂಬರ್ 20 ಆ ಕಡೆ ಹೋಗ್ತಾಯಿದ್ದೀನಿ. ಬೆಂಗಳೂರು ಫ್ಲೈಟ್ ಟೇಕ್ ಆಫ್ ಆಗ್ತಕ್ಕಂಥದ್ದು ಗೇಟ್ ನಂಬರ್ 20. ಸೊ ಇಲ್ಲಿ ಟರ್ಮಿನಲ್ 2 ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ಏನಂತ ಭವ್ಯವಾಗಿರ್ತಕ್ಕಂಥ ಲಾಂಜ್ ಅಂತ ನಾವು ಹೇಳೋದಕ್ಕಾಗಲ್ಲ. ರಾಷ್ಟ್ರ ರಾಜಧಾನಿಯಲ್ಲಿ ನಾಟ್ ಅಪ್ ಟು ದ ಮಾರ್ಕ್ ಅಂತಲೇ ಹೇಳ್ಬೋದು. ಹಾಗೆ ನೋಡಿದರೆ ಬೆಂಗಳೂರಲ್ಲಿ ತುಂಬ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಲಾಂಜನ್ನು ಅಥವಾ ಈ ಜಾಗವನ್ನು ನೋಡ್ಬೋದು, ಏರ್ಪೋರ್ಟ್ನ. ಯಾಕೋ ನನಗೇನೋ ತುಂಬ ಇಂಪ್ರೆಸ್ ಆಗಲಿಲ್ಲ. ಈ ಟರ್ಮಿನಲ್ 2 ಏನಿದೆ ನವದೆಹಲಿ ಇರತಕ್ಕಂಥ ಟರ್ಮಿನಲ್ 2 ಅಂತ ಇಂಪ್ರೆಸ್ ಆಗಲಿಲ್ಲ. ಗೇಟ್ ನಂಬರ್ 20 ಇದು ಕೆಳಗಡೆ ಇಳಿದು ನಾವು ಹೋಗಬೇಕಾಗತ್ತೆ. ಕೆಳಗಡೆಯಿಂದ ನಮ್ಮನ್ನು ಬಸ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಯಾಕಂದರೆ ಕೆಳಗಡೆ ಹೋಯ್ತು ಅಂತಂದರೆ ಅದು ಬಸ್ಸು ಅಂತಲೇ ಅರ್ಥ. ಬಸ್ನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಫ್ಲೈಟ್ ಹತ್ರ ಬಿಡ್ತಾರೆ. ಫ್ಲೈಟ್ ಒಳಗೆ ಹತ್ಕೊಂಡು ನಾವು ಹೋಗಬೇಕಾಗತ್ತೆ. ಆಗಲೇ ಬೋರ್ಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ತುಂಬ ಲೇಟ್ ಆಯಿತು ಬಂದಿದ್ದು ನಾನು. ಬೋರ್ಡಿಂಗ್ ಆಗ್ತಾಯಿದೆ, ಹೋಗಬೇಕು ಒಳಗಡೆ. ಹೋಗ್ತಾಯಿದ್ದೀನಿ. ನನ್ನ ಸರ್ದಿಗೋಸ್ಕರ ಕಾಯ್ತಾ ಇದ್ದೀನಿ. ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡಿಬಿಡ್ತಾರೆ. ಓಕೆ, ಥ್ಯಾಂಕ್ ಯು. ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡಿಕೊಟ್ರು. ಈಗ ಆಚೆ ಹೋಗ್ತಾ ಇದ್ದೀನಿ. ಒಳಗಡೆ ಏರ್ಪೋರ್ಟ್ ಒಳಗೆ ಗೊತ್ತಾಗಲಿಲ್ಲ. ಈಗ ಥಂಡಿ ಫೀಲ್ ಆಗ್ತಾ ಇದೆ. ಈಗ ಡೆಲ್ಲಿ ಯಾವಾಗಲೂ ಸ್ವಲ್ಪ ಥಂಡಿ ಅಲ್ವಾ, ಹಾಗಾಗಿ ಥಂಡಿ ಫೀಲ್ ಆಗ್ತಾ ಇದೆ. ಈಗ ಬಸ್ ಇದೆ ಇಲ್ಲಿ ಹಿಂದ್ಗಡೆ, ಬಸ್ ಒಳಗೆ ಹೋಗ್ಬೇಕು ನಾನು. ಸೊ ಬಸ್ ಒಳಗೆ ಎಂಟ್ರ್ ಆಗಬೇಕು. ಬಸ್ ಒಳಗೆ ಹತ್ತಾ ಇದ್ದೀನಿ ಈಗ. ಫ್ಲೈಟ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಹಿಂದೆ ಕಾಣ್ತಕ್ಕಲ್ಲ ಇದೇ ಫ್ಲೈಟು. ಈ ಫ್ಲೈಟಲ್ಲಿ ಹತ್ಕೊಂಡು ನಾನು ಹೋಗಬೇಕಾಗತ್ತೆ. ಸೊ ಫ್ಲೈಟ್ ಒಳಗಡೆ ಎಂಟ್ರ್ ಆದೆ. ಇವಾಗ ನಾನು ಸೀಟ್ ಹುಡುಕೋ ಕಾರ್ಯಕ್ರಮ. 33A ಇದೆ. 3, 36, 34,
33 ಸೀಟ್ ನಂಬರ್ ಇಲ್ಲೇ ಇದೆ 33. ಬ್ಯಾಗ್ ಮೇಲೆ ಇಡ್ತೀನಿ. ಹಾಂ 33A. ಸೊ 33A ವಿಂಡೋ ಸೀಟ್ ರಿಸರ್ವ್ ಮಾಡಿದ್ದೆ, ಇಲ್ಲಿ ಬಂದೆ. ಸೊ ಬೋರ್ಡಿಂಗ್ ಕಂಪ್ಲೀಟ್ ಆಯಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆದ ಸಂದರ್ಭದಲ್ಲಿ ಟೇಕ್ ಆಫ್ ಆದಾಗ ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅಷ್ಟಾಗಿರಲಿಲ್ಲ. ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾ ಇದೆ ಫ್ಲೈಟು. ಸೊ ಲ್ಯಾಂಡ್ ಆಗ್ತಿರೋ ಸಂದರ್ಭದಲ್ಲಿ ಯಾವ ರೀತಿ ಕಾಣುತ್ತೆ ಅಂತಕ್ಕಂಥ ನಿಮಗೆ ತೋರಿಸ್ತೀನಿ. ಕೊನೆಯ ಪ್ರಯಾಣಿಕನಾಗಿ ಇಳಿತಾ ಡೆಲ್ಲಿನ ಸುಮಾರು 11 ಗಂಟೆ 45 ನಿಮಿಷಕ್ಕೆ ಬಿಟ್ಟು ಈಗ 2 ಗಂಟೆ 15 ನಿಮಿಷಕ್ಕೆ ಲ್ಯಾಂಡ್ ಆಯಿತು. ಥ್ಯಾಂಕ್ ಯು. ಸೊ ಫ್ಲೈಯಿಂಗ್ ಅವರ್ಸ್ ಬಂದುಬಿಟ್ಟು 2 ಅವರ್ 20 ನಿಮಿಷ. ಸೊ ನಾನೀಗ ವಿಮಾನದಿಂದ ಕೆಳಗಡೆ ಇಳಿದೆ. ಈಗ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಟರ್ಮಿನಲ್ ಒಳಗಡೆ ಬಂದಾಯಿತು. ಈಗ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೋಬೇಕು. ಬೆಲ್ಟ್ ನಂಬರ್ 2ನಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಈಗ ಕಲೆಕ್ಟ್ ಮಾಡ್ಕೊತಿದ್ದೀನಿ. ನನ್ನ ಬ್ಯಾಗೇಜ್ ಎಲ್ಲ ಕ್ಲೈಮ್ ಮಾಡಿಕೊಂಡೆ, ಅಂದರೆ ತಗೊಂಡೆ. ಸೊ ಈಗ ನಾನು ಆಚೆ ಹೋಗ್ತಾ ಇದ್ದೀನಿ. ನಾನು ನನ್ನ ಸ್ನೇಹಿತರಾದಂತಹ ರಾಜಶೇಖರ್ ಅವರು ಹಾಯ್ ಹೇಳಿ, ಅನಿಲ್ ಅವರು, ಹಿರಿಯ ವಕೀಲರಾದ ಶ್ಯಾಮು ಅವರು, ಮತ್ತು ಮಂಜುನಾಥ್ ಅವರು ಎಲ್ಲರೂ ಸೈನಿಂಗ್ ಆಫ್. ಸೊ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ಅಥವಾ ರೋಚಕವಾದ ಸ್ಥಳವನ್ನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ.